ಸ್ನೇಹಿತರೆ, ಇವತ್ತಿನ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ. ಆ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ. ಯಾರ್ದು ಗುರು ಅಂತ ನೀವು ಫಸ್ಟ್ ಹೇಳ್ಬಿಡು ಗುರು ಅಂತ ನೀವು ಕೇಳೋದಾದ್ರೆ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ವಿಡಿಯೋ. ಈ ವಿಡಿಯೋನ ನೀವು ನೋಡದೇ ಇದ್ರೆ ತಪ್ಪಾಗುತ್ತೆ. ಬೇರೆ ವಿಡಿಯೋಗಳ ತರ ಈ ವಿಡಿಯೋ ಅಲ್ಲ. ಏನಪ್ಪ ಮ್ಯಾಟ್ರು ಅಂದ್ರೆ, ತುಂಬಾ ಜನ ಅನ್ಕೊಂಡಿರ್ತೀರಿ ದರ್ಶನ್ ಅವರ ಫ್ಯಾನ್ಸ್ಗಳು ಗಂಡು ಮಕ್ಕಳೇ ಇರ್ತಾರೆ, ಗಂಡು ಮಕ್ಕಳೇ ಜಾಸ್ತಿ ಇದ್ದಾರೆ, ಅವರೇ ಇವಾಗ್ಲೂ ಕೂಡ ದರ್ಶನ್ ಅವರ ಸಪೋರ್ಟಿಗೆ ನಿಂತಿದ್ದಾರೆ ನೀವು ಅನ್ಕೊಂಡಿದ್ದೀರಾ. ಆದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸುಮಾರು ಒಂದು 4, 8, 9 ಹೆಣ್ಣು ಮಕ್ಕಳು ಒಂದು ವಿಡಿಯೋನ ಮಾಡಿದ್ದಾರೆ. ಆ ಒಂದು ವಿಡಿಯೋನ ನಿಮ್ಗೆ ತೋರಿಸ್ಬಿಡ್ತೀನಿ, ಆನಂತರ ಅದ್ರ ಬಗ್ಗೆ ಮಾತಾಡ್ತೀನಿ. ಎಸ್, ವಿಡಿಯೋನ ಬನ್ನಿ ಇವಾಗ ನೋಡ್ಕೊ ಬರೋಣ. ನೀವೆಲ್ಲ ಯಾರ ಮೂವಿ ವೇಟ್ ಮಾಡ್ತಾ ಇದ್ದೀರಾ? ಜೈಲಲ್ಲಿ ಇದಾರಲ್ಲ ಅವ್ರದಾ? ಕೃಷ್ಣ ಹುಟ್ಟಿದ್ದು ಜೈಲಲ್ಲೇ, ಆದ್ರೆ ಪೂಜೆ ಮಾಡಲ್ವಾ? ಎಸ್, ಏನಂದ್ರು ಹೆಣ್ಮಕ್ಳು ಒಬ್ರು ಕೇಳ್ತಾರೆ, ನೀವು ಯಾರ ಮೂವಿಗೆ ವೇಟ್ ಮಾಡ್ತಾ ಇದೀರಿ ಹೆಣ್ಮಕ್ಳೆ ಅಂತ ಕೇಳಿದ್ರೆ ಡೆವಿಲ್ ಮೂವಿಗೆ ಅಂತಾರೆ. ಅದಕ್ಕೆ ಈ ಕಡೆ ಇದ್ದಂತ ವ್ಯಕ್ತಿ ಜೈಲಲ್ಲಿ ಇದಾರಲ್ಲ ಅವ್ರ ಮೂವಿಗ ಅಂತ ಕೇಳಿದ್ರೆ, ಕೃಷ್ಣ ಹುಟ್ಟಿದ್ದು ಕೂಡ ಜೈಲಲ್ಲಿ, ಅವ್ರನ್ನ ಪೂಜೆ ಮಾಡಲ್ವಾ ನಾವು? ನಮ್ಮ ಡಿ ಬಾಸ್ ಅವರು ಜೈಲಲ್ಲಿ ಇದ್ರು ಕೂಡ ನಾವು ಅವರಿಗೆ ಫ್ಯಾನ್ಸ್ ಕಡೆ, ನಾವು ಅವ್ರಿಗೆ ಯಾವತ್ತು ಪೂಜೆ ಮಾಡುವಂತವರೇ ಅನ್ನುವಂತ ರೀತಿ ಈ ಒಂದು ವಿಡಿಯೋನ ಹೆಣ್ಮಕ್ಳು ಮಾಡಿದ್ದಾರೆ. ಎಸ್, ಅಂದ್ರೆ ಕೆಲವರಿಗೆ ಆ ಒಂದು ದೊಡ್ಡ ಭ್ರಮೆ ಇರುತ್ತೆ, ಏನಂದ್ರೆ ಜೈಲ್ಗೆ ಹೋಗ್ಬಿಟ್ರೆ ಫ್ಯಾನ್ಸ್ ಗಳು ಕಡಿಮೆ ಆಗ್ಬಿಡ್ತಾರೆ, ಇನ್ಮೇಲೆ ಫ್ಯಾನ್ಸ್ ಕಡೆ ಇರಲ್ಲ, ಡಿ ಬಾಸ್ ಅವರ ಜೀವನ ಮುಗ್ದೋಯ್ತು ಅನ್ನೋ ತರ ಇರ್ತಾರೆ. ಆದ್ರೆ ಕೃಷ್ಣ ಗೊತ್ತಲ್ವ ನಿಮ್ಗೆ, ಕೃಷ್ಣನ್ಗೆ ಇವತ್ತು ಪೂಜೆ ಮಾಡ್ತಾರೆ, ಅವ್ರು ಹುಟ್ಟಿದ್ದು ಕೂಡ ಜೈಲಲ್ಲೇ. ಹಾಗಾಗಿ ನಾವೇನಿವಾಗ ನಾವು ಡಿ ಬಾಸ್ ಅವ್ರು ನಿನ್ ಕೊಲೆಗಾರರು ಅಂತ ನಾವಿನ್ನೂ ಏನೋ ಕೋರ್ಟ್ ತೀರ್ಪು ಕೊಟ್ಟಿಲ್ಲ. ಹಾಗಾಗಿ ಏನಾಗುತ್ತೆ ಮುಂದೆ ಕೋರ್ಟ್ ಅಲ್ಲಿ ಎಲ್ಲವನ್ನೂ ಕೂಡ ಕಾಯ್ದು ನೋಡೋಣ.